ಬೇಡಿ ಬಂದವರಿಗೆ ವರ ಕರುಣಿಸು ಕಲಿಯುಗ ವರದ ಶ್ರೀ ಶನೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ಗುರುಗಳ ಹತ್ರ ಮೀಟ್ ಮಾಡಿದೆ. ನನ್ಗೆ ಸ್ವಂತ ಮನೆ ಮಾಡಬೇಕು ಅಂತ ಆಸೆ ಇತ್ತು, ಕನಸಾಗಿತ್ತು ಅಷ್ಟೇ. ಬಟ್ ಅದು ಈಡೇರುತ್ತೆ ಇಷ್ಟು ಬೇಗ ಅಂತ ಅಂದ್ಕೊಂಡಿರಲಿಲ್ಲ. ಗುರುಗಳು ಹೇಳ್ದಂಗೆ 41 ಡೇಸ್ ದಿನ ಅವತ್ತೇ ಲಾಸ್ಟ್ ಇತ್ತು. ಅವತ್ತೇ ನನ್ನ ಮನೆ ರಿಜಿಸ್ಟ್ರೇಷನ್ ಆಗೋಯ್ತು. ಖರೀದಿ ಮಾಡ್ಕೊಂಡ್ವಿ ನಾವು. ಅದು ಒಂಥರ ಪವಾಡ ನನಗೆ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ನಮಗೂ ತುಂಬ ಖುಷಿ ಇದೆ. ಎಲ್ಲರಿಗೂ ಹೇಳೋದಷ್ಟೇ, ಬನ್ನಿ ನಂಬಿಕೆ ಇಡಿ, ನಾವು ಅಂದ್ಕೊಂಡಿದ್ದೆಲ್ಲ ಅಪ್ಪಾಜಿ ಮಾಡಿಕೊಡ್ತಾರೆ. ನಮಗೆ ಸಮಸ್ಯೆ ಅಂದರೆ ಸಾಲ ಇತ್ತು, ಮನೆ ಇರಲಿಲ್ಲ, ಸೈಟ್ ಇರಲಿಲ್ಲ. ಅದೆಲ್ಲ ಸೈಟ್ ಎಲ್ಲ ತೊಗೊಂಡ್ವಿ, ಮನೆ ಕಟ್ಟಿದ್ವಿ. ಡಿಲಿವರಿಯಲ್ಲಿದ್ದ ಟೈಮಲ್ಲಿ ಇದು ಕೊಟ್ಟಿದ್ರು, ಎಳ್ನೀರು 7 ಡೇಸ್ ಕುಡಿ ಅಂತ ಹೇಳಿದರು. ಕುಡ್ದೆ ನಾನು. ಕರೆಕ್ಟ್ 7 ಡೇಸ್ ಆದಮೇಲೆ ಕರೆಕ್ಟಾಗಿ ಡೆಲಿವರಿ ಆಗ್ತು ನಂದು. ಅವತ್ತೇ 7 ಡೇಸ್ ಯಾವತ್ತು ಮುಗೀತು ಎಳ್ನೀರು, ಅವತ್ತೇ ಕರೆಕ್ಟಾಗಿ ನನಗೆ ಡೆಲಿವರಿ ಆಗಿದೆ. ಹೋಗು ಎಲ್ಲ ಚೆನ್ನಾಗಾಗುತ್ತೆ ಅಂದರು. ಶ್ರೀ ಸ್ವಾಮಿಗಳ ಸನ್ನಿಧಾನದಲ್ಲಿ ಅನೇಕ ಭಕ್ತರು ವಾಮಾಚಾರದ ದೋಷಗಳಿಂದ ಮತ್ತು ಕೆಡುಕುಗಳಿಂದ ಅನಾರೋಗ್ಯದಿಂದ ಬಳಲುವಂಥ ಭಕ್ತರು ಈ ಸನ್ನಿಧಾನಕ್ಕೆ ಬಂದರೆ ಪವಾಡ ಸದೃಶವಾಗಿ ಬರುವಾಗ ಜನರು ಆ ವ್ಯಕ್ತಿಗಳನ್ನು ಎತ್ಕೊಂಡು ಬರ್ತಾರೆ. ಹೋಗುವಾಗ ಇಲ್ಲಿ ತಕ್ಷಣವೇ ಸ್ವಾಮಿ ಅನುಗ್ರಹ ಪ್ರಾಪ್ತಿಯಾಗಿ ಇಲ್ಲಿಂದ ನಡೆದುಕೊಂಡು ಹೋಗಿರ್ತಾರೆ. ಅಂತಹ ಪವಾಡಗಳು ಮತ್ತು ಅವಿದ್ಯಾವಂತ ವಿದ್ಯಾರ್ಥಿಗಳು ಒಂದು ಸಾರಿ ಬಂದು ಸ್ವಾಮಿಯ ಅಭಿಷೇಕದಲ್ಲಿ ಸ್ವಾಮಿಯ ತೀರ್ಥದ ಸಿಂಚನದಿಂದ ಸ್ವಾಮಿಯ ಅನುಗ್ರಹದಿಂದ ವಿದ್ಯಾಪ್ರಾಪ್ತಿಯಾಗ್ತದೆ. ಸ್ವಾಮಿಯ ವರಕೃಪೆಯಿಂದ ಸರ್ವ ಭಕ್ತರು ಈ ಒಂದು ಸೇವೆಯಿಂದ ತಾವುಗಳು ಸುಖ ಫಲ ಪ್ರಾಪ್ತಿಗೊಳಿಸ್ಕೊಳ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಇಲ್ಲಿ ವಿಶೇಷವಾಗಿ ಹರಕೆಯನ್ನು ಹೊತ್ತಂಥ ಭಕ್ತರು ಮುಡಿ ಕೊಡುವಂತಹ ರೂಢಿಯೂ ಈ ಸನ್ನಿಧಾನದಲ್ಲಿ ಇರುತ್ತದೆ. ದಯವಿಟ್ಟು ಈ ಎಲ್ಲ ಸೇವೆಗಳಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಸ್ವಾಮಿಯ ಸನ್ನಿಧಾನದಲ್ಲಿ ಇದು ಪವಾಡಗಳ ಕ್ಷೇತ್ರವೇ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗ್ತದೆ. ಏಕೆಂದರೆ ಈ ಒಂದು ಪವಾಡ ಕ್ಷೇತ್ರದಲ್ಲಿ ನಿರಂತರವಾಗಿ ಅನೇಕ ಭಕ್ತರಿಗೆ ಪವಾಡಗಳ ರೂಪದಲ್ಲೇ ನಡೆಯುವಂಥ ಪವಿತ್ರ ಜಾಗ ಅಂತಲೂ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಇದೆ. ಇದೊಂದು ಪವಿತ್ರ ಕ್ಷೇತ್ರವೇ ಹೌದು. ಅಳ್ಳಾಳಸಂದ್ರ ಕ್ಷೇತ್ರ ಅನ್ನೋದೇ ಪವಾಡದ ಸ್ವಾಮಿ ಅಂತಲೇ ಕರೀತಾರೆ. ದಯಮಾಡಿ ಈ ಒಂದು ಸೇವೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹಲವಾರು ಪವಾಡಗಳನ್ನು ಸೃಷ್ಟಿಸುತ್ತಿರುವ ಶ್ರೀ ಕ್ಷೇತ್ರ ಅಂದರೆ ಶ್ರೀ ಸ್ವಾಮಿ ಅಳ್ಳಾಳಸಂದ್ರ ಶನೇಶ್ವರ ಸ್ವಾಮಿ. ಈ ಒಂದು ಪವಾಡದ ಕ್ಷೇತ್ರ ಅಂತೇಳಿದ್ರೆ ಅನೇಕ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಭಗವಾನ್ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನ ಇದು ಅಳ್ಳಾಳಸಂದ್ರ. ಕೇವಲ ಇಲ್ಲಿ ತೈಲಾಭಿಷೇಕ ಮತ್ತು ಎಳ್ಳಬತ್ತಿ ಜ್ಯೋತಿಯ ಬೆಳಗಿಸುವಿಕೆಯಿಂದ ಉಂಟಾಗುವ ಪ್ರಾಪ್ತಿ ತುಂಬ ಅಧಿಕ. ಇದೊಂದು ವಿಶೇಷವೇ ಸರಿ. ಎಳ್ಳುಬತ್ತಿ ಮತ್ತು ತೈಲಾಭಿಷೇಕದಿಂದ ಭಕ್ತರ ಮನೋಭಿಷ್ಟಗಳು ಪರಿಪೂರ್ಣವಾಗಿ ಸಿದ್ಧಿಯಾಗುವಂಥ ಶ್ರೀ ಕ್ಷೇತ್ರ ಅಳ್ಳಾಳಸಂದ್ರ ಕ್ಷೇತ್ರ. ನನ್ನ ಹೆಸರು ಸುಧಾ ಮಹೇಶ್ ಅಂತ. ಈ ದೇವಸ್ಥಾನಕ್ಕೆ 1 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಬಂದ ಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದಾಗಿಂದನೂ. ಹಾಗೆ ನಾನು ಇಲ್ಲಿ ಬಂದ ಮೇಲೆ ಗುರುಗಳ ಹತ್ರ ಮೀಟ್ ಮಾಡಿದೆ. ನನಗೆ ಸ್ವಂತ ಮನೆ ಮಾಡಬೇಕು ಅಂತ ಆಸೆ ಇತ್ತು, ಕನಸಾಗಿತ್ತು ಅಷ್ಟೇ. ಬಟ್ ಅದು ಈಡೇರುತ್ತೆ ಇಷ್ಟು ಬೇಗ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ಹಿಂಗೆ ಒಂದು ದಿವಸ ಹೇಳಿದೆ, ನಂಗೆ ಮನೆ ತುಂಬ ಕಿರಿಕಿರಿ ಇತ್ತು, ಬಾಡಿಗೆ ಮನೆ. ಹಿಂಗೆ ಗುರುಗಳೇ ನಂಗೆ ತುಂಬ ಕಿರಿಕಿರಿ ಆಗ್ತಾಯಿದೆ ಬಾಡಿಗೆ ಮನೇಲಿ ಇದ್ದು, ಅಕ್ಕಪಕ್ಕದವ್ರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ, ಬಿಡು ನಿನಗೆ 3 ತಿಂಗಳಲ್ಲಿ ಮನೆ ಆಗುತ್ತೆ ಅಂತ ಹೇಳಿದ್ರು. ಸರಿ ಏನೋ ಒಂದು ಆಸೆ ಇಟ್ಕೊಂಡು ನಾನು ಆಯಿತು ಎಳ್ಬತ್ತಿ ಹಚ್ಚೋಣ ಅಂತ 41 ದಿನ ಎಳ್ಬತ್ತಿ ಹಚ್ಚೋಣ ಅಂತ ಡಿಸೈಡ್ ಮಾಡಿದೆ. ಗುರುಗಳು ಹೇಳ್ದಂಗೆ 41 ಡೇಸ್ ದಿನ ಅವತ್ತೇ ಲಾಸ್ಟ್ ಇತ್ತು. ಅವತ್ತೇ ನನ್ನ ಮನೆ ರಿಜಿಸ್ಟ್ರೇಷನ್ ಆಗೋಯ್ತು. ಖರೀದಿ ಮಾಡ್ಕೊಂಡ್ವಿ ನಾವು. ಅದು ಒಂಥರ ಪವಾಡ ನನಗೆ. ಹಾಗೆ ನಮ್ಮ ತಮ್ಮಂದು ಅಷ್ಟೇ, ಅವನಿಗೂ ಎಲ್ಲ ಒಳ್ಳೆಯದಾಗಿದೆ ಇಲ್ಲಿ ಬಂದಾಗಿಂದ. ನಮ್ಮ ತಂದೆದು ಕೋರ್ಟ್ ಕೆಲಸ ಇತ್ತು, ಒಂದು 30 ವರ್ಷದಿಂದ ನಡೀತಾ ಇತ್ತು ಕೋರ್ಟಲ್ಲಿ. ಬಟ್ ಅದು ಇಲ್ಲ, ಅವರು ಬಂದರು ಬಾಗಲಕೋಟೆಯಿಂದನೇ, ಅಪ್ಪ ಈ ಥರ ಇದ್ದಾರೆ ಬನ್ನಿ ಅಂದಮೇಲೆ ಅವ್ರಿಗೂ ಸಹ ಒಳ್ಳೇದಾಯಿತು. ಕೋರ್ಟ್ ಕೆಲಸ ಇವಾಗ ಆಗೋಯ್ತು, ಅದು ಸಕ್ಸಸ್ ಆಯಿತು, ಇವರಂತೆಯೇ ಆಯಿತು. ಅದು ತುಂಬ ಖುಷಿಯಾಗುತ್ತೆ. ಇಲ್ಲಿ ಬಂದಿರೋ ಭಕ್ತರಿಗೆ ಎಲ್ರಿಗೂ ಒಳ್ಳೇದಾಗಿದೆ. ಯಾರು ಏನು ಅನ್ಕೋತಾರೋ ಅದೆಲ್ಲ ಆಗೋಗಿದೆ. ಆ ಥರ ಮನೆ ಇರಲಿಲ್ಲ ಅವ್ರಿಗೆ, ಸ್ವಂತ ಮನೆ. ಅಪ್ಪಂಗೂ ಸೈಟ್ ತೊಗೊಂಡು ತಮ್ಮ ಅವನೇ ಕಟ್ಟಿ
ಇಲ್ಲಿ ಬಂದಮೇಲೆ ಆಯಿತು. ಅದೂ ಒಂದು ವರ್ಷದೊಳಗಡೆ ತುಂಬ ಆಗಿದೆ. ಅವ್ರದ್ದು ಸ್ವಂತ ಮನೆ ಆಯಿತು, ನಂದು ಸ್ವಂತ ಮನೆ ಆಯಿತು. ನಮ್ಮ ಅಕ್ಕದು ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅವಳು ಇವಾಗ ಚೆನ್ನಾಗಿದ್ದಾಳೆ. ಹಾಂ, ತುಂಬ ಖುಷಿ ಆಗುತ್ತೆ ನನಗೆ. ನಾನು ಡೈಲಿ ಬರ್ತೀನಿ, ಇವಾಗೂ 1 ವರ್ಷದಿಂದ ದಿನ ಬರ್ತೀನಿ. ಒಂದಿನ ಬಂದಿಲ್ಲ ಅಂದರೆ ನಂಗೆ ಸಮಾಧಾನ ಇರೋದಿಲ್ಲ. ಬರಬೇಡ ಅಂದರೂ ನಾನು ಬಿಡೋದಿಲ್ಲ, ನಾನು ಬರ್ತೀನಿ. ಆ ಥರ ಕಟ್ಟಾಕಿದ್ರು ಇಲ್ಲ, ನಾನು ನುಗ್ಕೊಂಡು ಬರ್ತೀನಿ. ಆ ಥರ ಅಷ್ಟು ಪವಾಡಗಳಾಗಿದೆ ನನಗೆ, ಅಷ್ಟು ಖುಷಿ. ತುಂಬ ಒಳ್ಳೆಯದಾಗುತ್ತೆ, ಬನ್ನಿ. ಒಂದ್ಸರಿ ಬಂದು ಹೋಗಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಪವಾಡಗಳಿದೆ ದೇವ್ರದ್ದು ಅಪ್ಪಾಜಿಯವ್ರದ್ದು. ಆ ಸ್ವಾಮಿ ನಂಬಿದರೆ ನಿಮ್ಮನ್ನ ಕೈ ಬಿಡಲ್ಲ ಅಷ್ಟೇ. ನಿಮ್ಮ ನಂಬಿಕೆ ನಂಬಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಂತ ನಾನು ಇಲ್ಲಿ ಬಂದು 3 ವರ್ಷ ಆಯಿತು. ಜನಪ್ರಿಯದಲ್ಲಿ ಇರ್ತೀವಿ, ಅಳಸಂದ್ರಲ್ಲಿ. ಬಟ್ ದೇವಸ್ಥಾನ ಬಂದು 1 ವರ್ಷ ಆಯಿತು. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ನಮಗೂ ತುಂಬ ಖುಷಿ ಇದೆ. ಎಲ್ಲರಿಗೂ ಹೇಳೋದಷ್ಟೇ, ಬನ್ನಿ, ನಂಬಿಕೆ ಇಡಿ. ನಾವು ಅಂದ್ಕೊಂಡಿದ್ದೆಲ್ಲ ಅಪ್ಪಾಜಿ ಮಾಡಿಕೊಡ್ತಾರೆ. ತುಂಬ ನಂಬಿಕೆ ಇದೆ. ನಮಗೂ ಇದೆ, ಮನೆದು ಸ್ವಲ್ಪ ಸಾಲಗಳು ಈ ಥರ ಇತ್ತು. ಬಂದಮೇಲೆ ಒಂದೊಂದು ತೀರ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ನನ್ನ ಮಗನ ತುಂಬ ವಿದ್ಯಾಭ್ಯಾಸಕ್ಕೆ ಪ್ರಾಬ್ಲಮ್ ಇತ್ತು. ಈಗ ನೀಟ್ ಬರೀತಾ ಇದ್ದಾನೆ, ತುಂಬ ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದಾರೆ. ಫಸ್ಟು ಮಾಡಿಸಿದ್ದೀವಿ, ಫಸ್ಟ್ ತಗೊಂಡಿರಲಿಲ್ಲ ಅವನು, ಸ್ವಲ್ಪ ಕಮ್ಮಿ ಬಂದಿತ್ತು. ಆಮೇಲೆ ಇಲ್ಲಿ ಬಂದಾಗಿಂದ ಅಪ್ಪಾಜಿ ಸೇವೆ ಹೇಳ್ಕೊಟ್ಟಿದ್ರು, ಅದರಿಂದ ಇವಾಗ ಚೆನ್ನಾಗಿ ಮಾರ್ಕ್ಸ್ ತಗೋತಾ ಇದ್ದಾನೆ. ನಮಗಂತೂ ತುಂಬ ಒಳ್ಳೇದಾಗ್ತಾ ಇದೆ. ನನ್ನ ಹೆಸರು ಸೌಂದರ್ಯ ಅಂತ. ಇಲ್ಲಿ ಯಲಹಂಕ ಬಂದು 3 ವರ್ಷ ಆಯಿತು. ಫಸ್ಟು ಚಾಮರಾಜಪೇಟೆಯಲ್ಲಿ ಇರ್ತಾಯಿದ್ವಿ. ಬಂದಾಗಿಂದ ಎಲ್ಲ ಚೆನ್ನಾಗಾಗ್ತಾಯಿದೆ. ಇದು ಏನಂದರೆ ಲೈಕ್ ಫಸ್ಟು ಬರ್ತಾ ಇರಲಿಲ್ಲ, ದೇವ್ರ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ಇಲ್ಲಿ ಬಂದಾಗಿಂದ ಟೆಂಪಲಿಗೆ ಬರ್ತಾಯಿದ್ದೀವಿ, ಎಲ್ಲ ಚೆನ್ನಾಗಿ ಅನಿಸ್ತಾ ಇದೆ. ಶನಿವಾರ ಬರ್ತೀವಿ, ಎಲ್ಲ ಚೆನ್ನಾಗಿದೆ. ಎಲ್ಲರೂ 1 ವರ್ಷ ಆಯ್ತು ಅಷ್ಟೇ. 1 ವರ್ಷ ಆ ಥರ ಏನಿರಲಿಲ್ಲ. ಅದೇ ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಎಲ್ಲ ಇರ್ತಾಯಿತ್ತು. ಇಲ್ಲಿ ಅಪ್ಪ ಹತ್ರ ಬಂದುಬಿಟ್ಟು ಅವ್ರ ಜೊತೆ ಇದ್ದು ಅವರೆಲ್ಲ ಚೆನ್ನಾಗಿ ಹೇಳಿ ಅವರು ಹೇಳಿದಂಗೆ ಎಲ್ಲ ಚೆನ್ನಾಗಾಗಿದೆ. ಅವರು ಲೈಕ್ ಈ ಥರ ಎಲ್ಲ ಯೋಚನೆ ಮಾಡಬಾರ್ದು, ಆಮೇಲೆ ಅವರು ಮಂತ್ರ ಎಲ್ಲ ಹೇಳ್ಬಿಟ್ಟು ಕೊಟ್ಟು ಎಲ್ಲ ಚೆನ್ನಾಗಾಗಿದೆ. ಅಷ್ಟೇನಿಲ್ಲ, ಏನಿಲ್ಲ. ಅವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಬನ್ನಿ. ನಂಬಿಕೆ ನಿಮ್ಗೆ ಎಷ್ಟಿರುತ್ತೆ ಅಷ್ಟೇ ಚೆನ್ನಾಗಾಗುತ್ತೆ. ನಂಬಿಕೆ ಇರಬೇಕಷ್ಟೇ. ಪವಾಡ ತುಂಬ ಇದೆ. ಪಾಸಿಟಿವ್ ಆಗಿರುತ್ತೆ, ಜಾಸ್ತಿ ಪವರ್ಫುಲ್. ತುಂಬ ಅಂದರೆ ತುಂಬ ಇದೆ. ನನಗೂ ಫಸ್ಟ್ ಈ ಥರ ಇರಲಿಲ್ಲ. ನಾನು ಮದುವೆ ಆದಮೇಲೆ ಪುಣೆಯಲ್ಲಿ ಇರ್ತಾಯಿದ್ದೆ. ಇವಾಗ ಪ್ರೆಗ್ನೆನ್ಸಿ ಆದಮೇಲೆ ಡೆಲಿವರಿಗೆ ಇಲ್ಲೇ ಬಂದಿದ್ದೀನಿ. ಅಪ್ಪ ಡೆಲಿವರಿಯಲ್ಲಿದ್ದ ಟೈಮಲ್ಲಿ ಇದು ಕೊಟ್ಟಿದ್ದರು, ಎಳ್ನೀರು. 7 ಡೇಸ್ ಕುಡಿ ಅಂತ ಹೇಳಿದರು. ಕುಡ್ದೆ ನಾನು. ಕರೆಕ್ಟ್ 7 ಡೇಸ್ ಆದಮೇಲೆ ಕರೆಕ್ಟಾಗಿ ಡೆಲಿವರಿ ಆಗ್ತು ನಂದು. ಆವತ್ತೇ 7 ಡೇಸ್ ಯಾವತ್ತು ಮುಗೀತು ಎಳ್ನೀರು, ಆವತ್ತೇ ಕರೆಕ್ಟಾಗಿ ನನಗೆ ಡೆಲಿವರಿ ಆಗಿದೆ. ಹೋಗು, ಎಲ್ಲ ಚೆನ್ನಾಗಾಗುತ್ತೆ ಅಂದರು. ನಮ್ಮದು ಮದುವೆಯಾಗಿ 2 ವರ್ಷ ಆಯಿತು. ನಾನು ಇಲ್ಲಿ ಬಂದೆ ಡೆಲಿವರಿ ಆದಮೇಲೆ. ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಕರೆಕ್ಟಾಗಿ ಶನಿವಾರನೇ ಹುಟ್ಟಿದ್ದವನು. ಶನಿವಾರ, ಆಮೇಲೆ ಗಣಪತಿದು ತುಂಬ ಇತ್ತು. 21ಗೆ ಶನಿವಾರ ಹುಟ್ಟಿದ್ದ. ಆಮೇಲೆ ಬಂದಾದಮೇಲೆ ಇಲ್ಲೂ ಚೆನ್ನಾಗೇ ಆಗಿತ್ತು. ಸ್ವಲ್ಪ ಹಸ್ಬೆಂಡ್ದು ಕೆಲಸ ಎಲ್ಲ ಬೇಕಿತ್ತು, ಸೊ ಕೇಳ್ಕೊಂಡ್ವಿ, ಎಲ್ಲ ಚೆನ್ನಾಗಾಯಿತು. ಆಮೇಲೆ ಇಂಟರ್ವ್ಯೂದು ಇಷ್ಟು ದಿನ ಕಾಯಿಸಿದ್ವಿ. ಇಷ್ಟು ದಿನ ಪರೀಕ್ಷೆ ತೊಗೊತಾಯಿದ್ರು. ಇಷ್ಟು ದಿನ ಆದಮೇಲೆ ನವಂಬರಿಂದ ನಾವು ಟ್ರೈ ಮಾಡ್ತಾಯಿದ್ವಿ. ಇವಾಗ ಮೊನ್ನೆ ಫ್ರೈಡೇ ಅವ್ರಿಗೆ ಇಂಟರ್ವ್ಯೂ ಕೊಟ್ಟರು. ಎಲ್ಲ ಹೇಳಿದ್ರು, ಎಲ್ಲ ಚೆನ್ನಾಗಾಗಿದೆ. ಇವಾಗ ಇಷ್ಟು ದಿನ ಕಾಯ್ದ್ಮೇಲೆ ಈ ಅವಸರದಲ್ಲಿ ಸಿಕ್ಕಿದೆ ಇಂಟರ್ವ್ಯೂ ಮಾಡೋದು. ನೋಡೋಣ ಇವಾಗ ಏನಾಗುತ್ತೆ ಎಲ್ಲ. ಪವಾಡ ಅಂತೂ ತುಂಬ ಇದೆ. ಒಂದು ದಿವಸ ನನಗೂ ಈ ಥರ ಕನಸಲ್ಲಿ ಬಂದಿದ್ರು ಅಪ್ಪ. ಬಂದುಬಿಟ್ಟು ದೇವಸ್ಥಾನಲ್ಲೇ ಕೂತಿದ್ದೆ. ಅಪ್ಪ ಮಾತಾಡ್ತಿದ್ರು ನನಗೇನೆ. ನಾನು ಕೂತಿದ್ದೆ ಅಲ್ಲಿ. ಸರಿ ಆಯ್ತಪ್ಪ, ಎಲ್ಲ ಮಾತಾಡಿದೆ ಚೆನ್ನಾಗಿ. ಹೋಗ್ತೀನಿ ಅಂತ ಹೇಳಿದೆ ಮನೆಗೆ. ಆದರೆ ಅಪ್ಪ ಬೇಡ, ಇಲ್ಲೇ ಮಲ್ಕೊ ಅಂತ ಹೇಳ್ತಾಯಿದ್ರು. ಅಷ್ಟು ಚಳಿ ಇತ್ತು ಆ ಟೈಮಲ್ಲಿ, ನವಂಬರಲ್ಲಿ. ಅಲ್ಲೇ ಇದ್ದೆ. ಇಲ್ಲ ಮಲ್ಕೊ ಅಂತ ಹೇಳ್ತಾಯಿದ್ರು. ಕೆಳಗಡೆ ಮಲಗಿದ್ದೆ. ಫುಲ್ಲು ಬಿಸಿ ಅಂದರೆ ಚಳಿನೇ ಅನ್ನೋದಿಲ್ಲ, ಬೆಚ್ಚಿಗೆ ಮಲ್ಕೊಂಡಿದ್ದೀನಿ ಅಲ್ಲೇ. ಅಷ್ಟು ಚೆನ್ನಾಗಿದೆ ಪವರ್, ತುಂಬ ಪಾಸಿಟಿವ್ ಪವರ್ಸ್. ಅಲ್ಲಿ ಅವರು ಮತ್ತು ಅವ್ರ ಹೆಂಡ್ತಿಯರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ನಾನು ಅಲ್ಲೇ ಇದ್ದೆ. ನನ್ನ ಮಗನಿಗೆ ತುಂಬ ಆಶೀರ್ವಾದ ಇದೆ ಅವ್ರ ಮೇಲೆ. ಬಂದಾಗೆಲ್ಲ ಅಪ್ಪಾಜಿಗೆ ಅವ್ನು ತುಂಬ ಇಷ್ಟ. ಬರ್ತಾರೆ, ಅವಾಗ ನೋಡಿದಾಗ ಅವ್ನಿಗೆ ಮುದ್ದು ತುಂಬ ಮಾಡ್ತಾರೆ ಅವರು. ಅಷ್ಟು ತುಂಬ ಪವರ್ ಇದೆ ಅಪ್ಪಂದು.